ಆಯ್ತು. ಪೊಲೀಸ್ ಸ್ಟೇಷನ್ ಒಳಗಡೆ ಏನಿದೆ ಲಾಕಪ್ ಗೊತ್ತಾಯ್ತಾ, ವೈರ್ಲೆಸ್ಸು, ವೆಪನ್ಸು, ಮತ್ತೆ ಚೇಂಬರು. ಏನಿಲ್ಲ, ಕೆಂಪು ಮನೆ ಕಾರ್ಯಕ್ರಮ ಅಂತೇಳಿ ಇದು ಸರ್ಕಾರ ವತಿಯಿಂದ ನಡೆಸ್ಕೊಡ್ತಾ ಇರೋದು. ಮೇಲಾಧಿಕಾರಿ ಆದೇಶ, ನಾವು ಅದನ್ನು ಪರಿಪಾಲನೆ ಮಾಡಬೇಕು. ನೀವು ನಮ್ಮಂಗೆ ಆಗಿ ನಮಗಿಂತ ಇನ್ನೂ ಉನ್ನತ ಹುದ್ದೆಗೆ ಮುಂದೆ ಹೋಗಿ IPS, IAS, PC, DSPಯಿಂದ ನಮ್ಗೆ ಆಗ್ತಿದೆ. ಚೆನ್ನಾಗಿ ಓದಬೇಕು. ನಿಮ್ಮ ಶಾಲೆಗೆ, ನಿಮ್ಮ ಟೀಚರ್ಸ್ಗೆ, ನಿಮ್ಮ ಮನೆಯವರಿಗೆ ಹೆಸರು ತರಬೇಕು. ಮುಂದಿನ ಭವಿಷ್ಯ ನೀವೆಲ್ಲ ವಿದ್ಯಾರ್ಥಿಗಳು. ಇಲ್ಲ ಪೊಲೀಸ್ ಆಗ್ಬೇಕಂತೇ ಓದಂಗಿಲ್ಲ. ಅಪ್ ಟು PUC ಆದ್ಮೇಲೆ ಅದಕ್ಕೆ ಕೋರ್ಸ್ ಇದೆ, ಕೋರ್ಸ್ ತಗೋಬೋದು ಮೇಡಮ್. ನಾವೆಲ್ಲ ಹಂಗೆ ಮಾಡಿರೋದು. ನಾವು ಪೊಲೀಸ್ಗೆ ಏನು ಸೆಲೆಕ್ಟ್ ಆಗಿಲ್ಲ, ನಾವು ಓದಿದ್ದೀವಿ, ಪೊಲೀಸ್ ಆಗಿದ್ದೀವಿ. ಎಲ್ಲರೂ ಪೊಲೀಸ್ ಆಗಬೇಕು ಅನ್ನೋದಿಲ್ಲ, ಯಾವುದೋ ಒಂದು ಹುದ್ದೆಗೆ ಸೇರಬೇಕು. ನಾವು ಈ ಹುದ್ದೆಗೆ ಸೇರಿದ್ದೀವಿ. ನಮ್ದು 4 ವರ್ಷ ಇದೆ, 56 ವರ್ಷ ಆಗೋಯ್ತು. ನಾವು ಹುದ್ದೆ ಸ್ಟೇಜಲ್ಲಿದ್ದೀವಿ. ಎಲ್ಲರೂ ಚೆನ್ನಾಗಿ ಓದಿ, ಟೀಚರ್ಸ್ ಗೌರವ ತನ್ನಿ, ಮನೆಯವ್ರ ಗೌರವ ತನ್ನಿ, ಮೊಬೈಲ್ ಕಡಿಮೆ ಮಾಡಿ. ಹುಡುಗರು 18 ಒಳಗಡೆ ಬೈಕ್ ಓಡಿಸ್ಬೇಡಿ, ಏನೋ 18 ಆದಮೇಲೆ ಓಡಿಸಿ. DL ಪರವಾನಗಿ ಇಟ್ಕೊಳ್ಳಿ. ರಿವರ್ ರೈಡಿಂಗ್ ಹೋಗಬೇಡಿ, ರ್ಯಾಶ್ ಆಗಿ ಹೋಗಬೇಡಿ. ಇವೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಪ್ಪ. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ. ಮಾತಾಡಿ. ಜೈ ಬಲೋ ಭಾರತ್ ಮಾತಾ ಕಿ. ಕುವೆಂಪುರವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂತೋಷದ ಒಂದು ಸುದ್ದಿಯೊಂದಿಗೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ನೋಬಲ್ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು, ಶಿಕ್ಷಕರು, ಹಾಗೆ ಎಲ್ಲರೂ ಕೂಡ ನಮ್ಮ ಮುಳುಬಾಗಿಲು ನಗರದಲ್ಲಿರುವಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದೀರಿ. ಪ್ರತಿ ಒಂದು ವಾರದಂತೆ ಗುರುವಾರ ತೆರೆದ ಮನೆ ಅಂತ ಅದಕ್ಕೆ ಒಂದು ಮೀಸಲಾತಿಯನ್ನು ಹೊರಡಿಸಿದ್ದಾರೆ ಸರ್ಕಾರದಿಂದಾನೆ. ಅದೇ ರೀತಿ ಹಲವಾರು ನಮ್ಮ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜಣ್ಣ ಸರ್ ಅವರು ಬಂದ ಮೇಲೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ನಾವು ಯಾವ ರೀತಿ ಕಾನೂನನ್ನು ಪಾಲನೆ ಮಾಡಬೇಕು, ನಾವು ಯಾಕೆ ಕಾನೂನನ್ನು ತಿಳ್ಕೋಬೇಕು, 18 ವರ್ಷ ಮೇಲ್ಪಟ್ಟೆ ನಾವು ಗಾಡಿಗಳನ್ನ ಓಡಿಸ್ಬೇಕು, ಯಾವ ರೀತಿ ಹೆಂಗಿದೆ ಸ್ಟೇಷನ್ ಒಳಗಡೆ ಹೆಂಗಿದೆ, SHO ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಅನ್ನೋದನ್ನ, ರೈಟರ್ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ವಿವರವಾಗಿ ನಮ್ಮ ಇವತ್ತು ರಾಜಣ್ಣ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸ್ಟೇಷನಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ವಿವರಣವಾಗಿ ತಿಳಿಸ್ಪಡಿಸಿದ್ದಾರೆ. ಅದೇ ರೀತಿ ನಾವು ಮುಖ್ಯವಾಗಿ ಕಾನೂನನ್ನು ಪಾಲನೆ ಮಾಡಬೇಕು. ಕಾನೂನನ್ನು ನಾವು ಯಾವತ್ತು ಪಾಲನೆ ಮಾಡ್ತೀರಿ, ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ, ಒಂದು ಒಳ್ಳೆಯ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ಅದೇ ರೀತಿ ನಾವು ಯಾರಿಗೂ ಕೂಡ ಭಯ ಪಡುವಂಥ ಸಂದರ್ಭ ಇಲ್ಲ. ಯಾರಿಗೆ ನಾವು ಭಯ ಪಡಬೇಕು ಅಂದರೆ, ನಮ್ಮನ್ನು ಹುಟ್ಟಿಸಿದಂತಹ ನಮ್ಮ ತಂದೆ ತಾಯಿಗಳು, ನಮ್ಮನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಸುವಂತಹ ಗುರುಗಳು, ಅದರ ಜೊತೆಗೆ ನಮ್ಮ ಕಾನೂನನ್ನು ಪಾಲನೆ ಮಾಡೋದನ್ನು ತಿಳ್ಕೋಬೇಕು. ಕಾನೂನನ್ನು ಪಾಲನೆ ಮಾಡ್ಕೊಂಡ್ರೆ ನಾವು ಪ್ರತಿಯೊಂದು ಕೂಡ ಕಾನೂನು ನಮ್ಗೆ ಗೊತ್ತಿರ್ತದೆ. ಕಾನೂನು ರೀತಿಯಲ್ಲಿ ನಾವು ಹೋಗ್ಬೇಕು, ಕಾನೂನು ರೀತಿ ಬದುಕಬೇಕು, ಬಾಳ್ಬೇಕು ಅನ್ನೋದನ್ನ ತಾವೆಲ್ಲರೂ ಕೂಡ ಏನು ಸ್ಟೇಷನ್ ಬಂದು ವೀಕ್ಷಣೆ ಮಾಡಿದ್ದೀರಾ, ತಾವೆಲ್ಲರೂ ಕೂಡ ನಾನು ಮುಂದಿನ ದಿನ ತಮ್ಮ ಗಮನಕ್ಕೆ ಬಂದಿರ್ತದೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಬೇಕು, TC ಆಗಬೇಕು, SP ಆಗಬೇಕು ಅನ್ನೋದನ್ನ ತಾವೆಲ್ಲರೂ ಕೂಡ ನೋಬಲ್ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ದೊಡ್ಡ ಒಂದು ಹುದ್ದೆಗೆ ಅಲಂಕರಿಸಬೇಕು ಅಂತಾನೆ ತಮ್ಮಲ್ಲಿ ನಾನು ಮನವಿ ಮಾಡ್ಕಂತ, ವಿಶೇಷವಾಗಿ ನೋಬಲ್ ಶಾಲೆ ಆದಿಲ್ ಸರ್ ಅವರಿಗೆ, ಮುಖ್ಯಸ್ಥರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವರು ನಮ್ಮ ನಗರ ಠಾಣೆಗೆ ಕಳಿಸಿ ವಿದ್ಯಾವಂತನ ಈ ರೀತಿ ಒಂದು ಬೆಳಿಬೇಕು ಅನ್ನೋ ಮನೋಭಾವನ ಇಟ್ಕೊಂಡಿದ್ದಾರಲ್ಲ ಆದಿಲ್ ಸರ್ ಅವ್ರಿಗೆ ನಿಜವಾಗ್ಲೂ ಕೂಡ ಆದಿಲ್ ಸರ್ ಅವ್ರಿಗೆ, ಹಾಗೆ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಓಕೆ ಮೇಡಮ್, ನೀವೇನ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು. ಮೊಬೈಲಲ್ಲಿ ಜಾಸ್ತಿ ಮೊಬೈಲ್ ಆಯ್ತಾ? ಆ ಹುಡುಗ ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ ಎದ್ದೇಳಿದ ತಕ್ಷಣ ದೇವ್ರ ಮಗ ನೋಡ್ರು ಅಂದ್ರೆ ಮೊಬೈಲ್ ಮಗ ನೋಡ್ತೀರ ಅಲ್ವಾ? ಅದರಿಂದ ನಾನೇನ್ ಹೇಳೋದಂದ್ರೆ, ಯಾವುದೇ ಕಾರಣಕ್ಕೂ ಮೊಬೈಲ್ನ ಮುಟ್ಟಬಾರ್ದು.
ಸೆಕೆಂಡ್ PUC ಪಾಸ್ ಅವ್ರವ್ರಿಗೂ ಮತ್ತೆ ಬೇಕಾದ್ರೆ ಮೊಬೈಲ್ ಕೊಡ್ತಾರೆ, ನಿಮ್ಗೆ ಏನ್ ಬೇಕು, ಗಾಡಿ ಬೇಕಾ, ಕಾರ್ ಬೇಕು, ಎಲ್ಲ ಕೊಡ್ತಾರೆ. ಅರ್ಥ ಆಯ್ತಾ? ನೀವೇನ್ ಮಾಡ್ಬೇಕು, ಮೊಬೈಲ್ ಇಂದ ಸ್ವಲ್ಪ ದೂರ ಇದೆ. ನಾವೆಲ್ಲ ಮೊಬೈಲ್ ನೋಡಿಲ್ಲ, ಕೆಲಸಕ್ಕೆ ಸೇರ್ಕಾದ್ಮೇಲೆ ನೋಡಿರೋದು. ಮೊಬೈಲ್ ಹೋಗಿದಾರ, ಕಾರ್ಯಕ್ರಮ ಆಟೋ ಓಡಿಸಿದ್ರೆ, ಬಸ್ ಡ್ರೈವರ್ ಆಗಿದ್ದಾರೆ ಅಲ್ವಾ? ಆದ್ರಿಂದ ಎಲ್ಲರಲ್ಲಿ ಮನಿ ಮಾಡ್ಕೊಳ್ತೇನಪ್ಪ ಅಂದ್ರೆ ನೀವು ಓದ್ಬೇಕು, ವಿದ್ಯಾವಂತರಾಗಬೇಕು, ಬೆಳಿಬೇಕು, ಬಾಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಿಮಗೋಸ್ಕರ ನಿಮ್ಮ ಶಾಲೆಯ ಆದಿಲ್ ಸರ್ ಆಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಾವು ಕೂಡ ಅಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ನಿಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಬೇಕು. ಅರ್ಥ ಆಯ್ತಾ? ನೀವು ಚೆನ್ನಾಗಿ ಓದಿ ನೀವೊಂದು